ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ಸೇನೆಯ ಶಸ್ತ್ರಾಸ್ತ್ರ ಸಾಮರ್ಥ್ಯವನ್ನು ಇನ್ನೊಂದು ಹಂತಕ್ಕೆ ಏರಿಸುವ ಮಹತ್ವದ ಬೆಳವಣಿಗೆ ನಡೆದಿದೆ. ಭಾರತೀಯ ಸೇನೆ ಈಗ ತನ್ನ ಸೇವೆಯಲ್ಲಿ ಇರುವ ನೆಗೆವ್ ಮಿಷನ್ ಗನ್ಸ್ಗಳಿಗಾಗಿ ಹೊಸದಾಗಿ ಮೆಪ್ರೋ X6 ಡೇ ಟೈಮ್ ಆಪ್ಟಿಕಲ್ ಸೈಟನ್ನು ಅಧಿಕೃತವಾಗಿ ಆಯ್ಕೆ ಮಾಡಿಕೊಂಡಿದೆ. ಈ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿರುವುದು ಇಸ್ರೇಲ್ನ ಪ್ರಸಿದ್ಧ ರಕ್ಷಣಾ ಆಪ್ಟಿಕ್ಸ್ ಸಂಸ್ಥೆಯಾದ ಮೆಪ್ರೋ ಲೈಟ್. ಈ ಆಯ್ಕೆ ಸಾಮಾನ್ಯ ಖರೀದಿ ಪ್ರಕ್ರಿಯೆಯಲ್ಲ, ಹಲವು ವರ್ಷಗಳ ಕಾಲ ನಡೆದ ಒಂದು ಟೆಂಡರ್ ಪ್ರಕ್ರಿಯೆ. ಗ್ರೌಂಡ್ ಟೆಸ್ಟ್ಗಳು, ಬಳಕೆದಾರರ ಮೌಲ್ಯಮಾಪನ ಮತ್ತು ಕಠಿಣ ಪರಿಸರ ಪರೀಕ್ಷೆಗಳ ನಂತರ ಭಾರತೀಯ ಸೇನೆ ಈ ವ್ಯವಸ್ಥೆಯನ್ನು ಅಂತಿಮಗೊಳಿಸಿದೆ. ಈಗ ಪ್ರಶ್ನೆ ಏನೆಂದರೆ, ಮೆಪ್ರೋ X6 ಅಷ್ಟು ವಿಶೇಷ ಏನು? ಮೆಪ್ರೋ X6 ಒಂದು ಫಿಕ್ಸ್ಡ್ 6 ಮ್ಯಾಗ್ನಿಫಿಕೇಶನ್ ಟೆಲಿಸ್ಕೋಪ್ ಸೈಟ್ ಆಗಿದೆ. ಅಂದರೆ ಸೈನಿಕರಿಗೆ ದೂರದಲ್ಲಿರುವ ಗುರಿಗಳನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಲು ಮತ್ತು ಹೆಚ್ಚು ನಿಖರವಾಗಿ ಹೊಡೆಯಲು ಇದು ಸಹಾಯ ಮಾಡುತ್ತದೆ. ಈ ಸೈಟನ್ನು ವಿಶೇಷವಾಗಿ ಅಸಾಲ್ಟ್ ರೈಫಲ್ಸ್, ಲೈಟ್ ಮೆಷಿನ್ ಗನ್ಸ್ ಮತ್ತು ಇನ್ನಿತರ ಯುದ್ಧ ಶಸ್ತ್ರಾಸ್ತ್ರಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಭಾರತೀಯ ಸೇನೆ ಈಗ ದೊಡ್ಡ ಪ್ರಮಾಣದಲ್ಲಿ ನೆಗೆವ್ ಮೆಷಿನ್ ಗನ್ಸ್ಗಳಿಗೆ ಬಳಸುತ್ತಿದೆ. ಈ ಮೆಷಿನ್ ಗನ್ ಈಗಾಗಲೇ ತನ್ನ ವಿಶ್ವಾಸಾರ್ಹತೆ ಮತ್ತು ನಿರಂತರ ಗುಂಡಿನ ದಾಳಿಯ ಸಾಮರ್ಥ್ಯಕ್ಕೆ ಪ್ರಸಿದ್ಧವಾಗಿದೆ. ಆದರೆ ಆಧುನಿಕ ಯುದ್ಧದಲ್ಲಿ ಕೇವಲ ಗುಂಡಿನ ಸಾಮರ್ಥ್ಯ ಸಾಕಾಗುವುದಿಲ್ಲ. ಶತ್ರು ಎಲ್ಲಿದ್ದಾನೆ, ಎಷ್ಟು ದೂರದಲ್ಲಿದ್ದಾನೆ, ಎಷ್ಟು ವೇಗವಾಗಿ ಗುರಿಯನ್ನು ಗುರುತಿಸಬಹುದು, ಇವೆಲ್ಲವೂ ನಿರ್ಧಾರಕಾರಿ ಅಂಶಗಳೇ ಆಗಿವೆ. ಇಲ್ಲಿಯೇ ಮೆಪ್ರೋ X6 ತನ್ನ ಪಾತ್ರವನ್ನು ಆರಂಭಿಸುತ್ತದೆ. ಈ ಸೈಟ್ ಮೂಲಕ ಸೈನಿಕರು ಹೆಚ್ಚು ದೂರದಲ್ಲಿರುವ ಗುರಿಗಳನ್ನು ಸ್ಪಷ್ಟವಾಗಿ ಗುರುತಿಸಿ ಕಡಿಮೆ ಸಮಯದಲ್ಲಿ ನಿಖರ ದಾಳಿಯನ್ನು ನಡೆಸಬಹುದು. ಇದರ ಜೊತೆಗೆ ಇದರಲ್ಲಿ ವಿಶಾಲ ದೃಶ್ಯ ವ್ಯಾಪ್ತಿ ಮತ್ತು ಕಠಿಣ ಪರಿಸ್ಥಿತಿಗಳಲ್ಲಿಯೂ ಸ್ಥಿರ ಕಾರ್ಯಕ್ಷಮತೆ ನೀಡುವ ಸಾಮರ್ಥ್ಯ ಇದೆ. ಭಾರತೀಯ ಸೇನೆ ಈ ವ್ಯವಸ್ಥೆಯನ್ನು ಆಯ್ಕೆ ಮಾಡುವ ಮೊದಲು ಹಲವು ಪ್ರಮುಖ ಅಂಶಗಳನ್ನು ಪರೀಕ್ಷಿಸಿತು. ಅವುಗಳಲ್ಲಿ ವಿಶ್ವಾಸಾರ್ಹ ಕಾರ್ಯಕ್ಷಮತೆ, ಗಟ್ಟಿತನ ಮತ್ತು ದೀರ್ಘಾವಧಿ ಬಳಕೆ ಸಾಮರ್ಥ್ಯ, ಗುರಿ ನಿಖರತೆ, ಸೈನಿಕರಿಗೆ ಬಳಸಲು ಸುಲಭವಾಗಿರುವುದು, ಕಠಿಣ ಹವಾಮಾನ ಮತ್ತು ಯುದ್ಧ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ. ಈ ಎಲ್ಲ ಪರೀಕ್ಷೆಗಳಲ್ಲಿ ಮೆಪ್ರೋ X6 ಯಶಸ್ವಿಯಾಗಿ ತೇರ್ಗಡೆಯಾಯಿತು. ಈ ಮೆಪ್ರೋ ಲೈಟ್ ಸಂಸ್ಥೆಯ ಹಿರಿಯ ಉಪಾಧ್ಯಕ್ಷರಾದ ಗೋಲನ್ ಕಲಿಮಿ ಈ ಕುರಿತು ಮಾತನಾಡುತ್ತಾ ಒಂದು ಮಹತ್ವದ ವಿಚಾರವನ್ನು ಹೇಳಿದ್ದಾರೆ. ಅವರ ಪ್ರಕಾರ ಭವಿಷ್ಯದ ಯುದ್ಧ ಸಾಮರ್ಥ್ಯವನ್ನು ಕೇವಲ ಶಸ್ತ್ರಾಸ್ತ್ರಗಳು ಅಥವಾ ಯುದ್ಧ ವಾಹನಗಳು ನಿರ್ಧರಿಸುವುದಿಲ್ಲ. ನಿರ್ಧಾರ ತೆಗೆದುಕೊಳ್ಳುವ ಕ್ಷಣದಲ್ಲಿ ಸೈನಿಕರಿಗೆ ದೊರೆಯುವ ಮಾಹಿತಿ ಮತ್ತು ಗುರಿಯ ಅರಿವು ಅತ್ಯಂತ ಮುಖ್ಯವಾಗುತ್ತದೆ. ಈ ಯೋಜನೆಯ ಮತ್ತೊಂದು ವಿಶೇಷತೆ ಏನೆಂದರೆ, ಇದು ಕೇವಲ ಆಮದು ಯೋಜನೆ ಅಲ್ಲ. ಭಾರತದ ಮೇಕ್ ಇನ್ ಇಂಡಿಯಾ ಗುರಿಗೆ ಬೆಂಬಲವಾಗಿ ಮೆಪ್ರೋ ಲೈಟ್ ಸಂಸ್ಥೆ ಭಾರತದ RRP ಡಿಫೆನ್ಸ್ ಜೊತೆ ಸಂಪೂರ್ಣ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ TOT ಅಗ್ರಿಮೆಂಟ್ ಮಾಡಿಕೊಂಡಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಈ ಮೆಪ್ರೋ X6 ವ್ಯವಸ್ಥೆಯನ್ನು ಭಾರತದಲ್ಲೇ ಉತ್ಪಾದಿಸುವ ತಂತ್ರಜ್ಞಾನ ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಸ್ಥಳೀಯವಾಗಿ ಕಂಪನಿಗಳಿಗೆ ವರ್ಗಾಯಿಸಲಾಗುತ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಈ ಮೆಪ್ರೋ X6 ವ್ಯವಸ್ಥೆಯನ್ನು ಭಾರತದಲ್ಲೇ ಉತ್ಪಾದಿಸುವ ತಂತ್ರಜ್ಞಾನ ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಸ್ಥಳೀಯ ಕಂಪನಿಗಳಿಗೆ ವರ್ಗಾಯಿಸಲಾಗುತ್ತದೆ. ಈ ಯೋಜನೆಯಲ್ಲಿ ಭಾರತದ ಪ್ರಮುಖ ರಕ್ಷಣಾ ಸಾರ್ವಜನಿಕ ವಲಯ ಸಂಸ್ಥೆಯಾದ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮುಖ್ಯ ಗುತ್ತಿಗೆದಾರ ಸಂಸ್ಥೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯ ಪ್ರಕಾರ ಮೊದಲು RRP ಡಿಫೆನ್ಸ್ ಭಾರತದಲ್ಲೇ ಮೆಪ್ರೋ X6 ಅನ್ನು ಉತ್ಪಾದಿಸುತ್ತದೆ. ನಂತರ ಈ ವ್ಯವಸ್ಥೆಗಳನ್ನು BELಗೆ ಪೂರೈಸಲಾಗುತ್ತದೆ. ಅಂತಿಮವಾಗಿ BEL ಕಂಪನಿ ಭಾರತೀಯ ಸೇನೆಗೆ ಈ ವ್ಯವಸ್ಥೆಗಳನ್ನು ಒದಗಿಸುತ್ತದೆ. ಇದರ ಅರ್ಥ ಏನು? ಭಾರತಕ್ಕೆ ಅತ್ಯಾಧುನಿಕ ಆಪ್ಟಿಕಲ್ ಟೆಕ್ನಾಲಜಿ ಸಿಗುತ್ತದೆ, ದೇಶೀಯ ಉತ್ಪಾದನೆ ಹೆಚ್ಚುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ವಿದೇಶಿ ಅವಲಂಬನೆ ಕೂಡ ಕಡಿಮೆಯಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನೋಡಿದರೆ ಭಾರತೀಯ ಸೇನೆಯ ನೆಗೆವ್ ಮೆಷಿನ್ ಗನ್ಸ್ಗಳು
ಈಗ ಹೆಚ್ಚು ನಿಖರತೆ, ಹೆಚ್ಚು ದೂರದ ಗುರಿಯನ್ನು ಗುರುತಿಸುವ ಸಾಮರ್ಥ್ಯ ಮತ್ತು ಉತ್ತಮ ಯುದ್ಧ ಸಿದ್ಧತೆಯೊಂದಿಗೆ ಕಾರ್ಯನಿರ್ವಹಿಸುವ ಹೊಸ ಹಂತಕ್ಕೆ ಪ್ರವೇಶಿಸುತ್ತಿದೆ. ಇದು ಕೇವಲ ಹೊಸ ಸೈಟ್ನ ಖರೀದಿ ಅಲ್ಲ, ಇದು ಭಾರತೀಯ ಸೇನೆಯ ಭವಿಷ್ಯದ ಯುದ್ಧ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವ ಮತ್ತೊಂದು ದೊಡ್ಡ ಹೆಜ್ಜೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.